ಚೆನ್ನಮ್ಮನವರು ನಮ್ಮೆಲ್ಲರೂ ಬಿಟ್ಟು ಅಗಲಿದ್ದಾರೆ. ಸನ್ಮಾನ್ಯ ದೇವೇಗೌಡರ ಕುಟುಂಬದ ಆಧಾರ ಸ್ತಂಭವಾಗಿ ಅವರು ತಮ್ಮ ಜೀವನವನ್ನ ಸಾಗಿಸಿದ್ರು. ಹಲವಾರು ಬಾರಿ ದೇವೇಗೌಡರನ್ನ ಭೇಟಿ ಮಾಡ್ಲಿಕ್ಕೆ ನಾನು ಮನೆಗೆ ಬಂದಾಗ ದೇವ್ರ ಮನೆ ಎದುರುಗಡೆ ಕೂತ್ಕೊಂಡು ದೇವ್ರ ಪೂಜೆಯಲ್ಲಿ ಹೂ ಕಟ್ತಾನೋ ಅಥವಾ ಯಾವುದೋ ಒಂದು ಮಂತ್ರ ಹೇಳ್ತಾನೋ, ದೇವ್ರ ಭಕ್ತಿಯಲ್ಲಿ ಯಾವಾಗ್ಲೂ ತಲ್ಲೀನರಾಗಿರೋರು. ನಮ್ಮ ಪದ್ಮನಾಭ ನಗರದಲ್ಲಿರುವಂತಹ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನಕ್ಕೂ ಕೂಡ ಅವಾಗ ಬಂದು ಕುಟುಂಬ ಸಮೇತ ಅವರಲ್ಲಿ ಪೂಜೆ ಮಾಡ್ತಾ ಇದ್ರು. ಬಹಳ ಅಪಾರವಾದಂತ ದೈವ ಭಕ್ತರು. ದೇವೇಗೌಡರ ಕುಟುಂಬ ಈ ಮಟ್ಟಕ್ಕೆ ಬೆಳೆದಿದೆ ಅಂತಂದ್ರೆ, ಇಷ್ಟೊಂದು ಜನಮನ್ನಣೆ ಕುಟುಂಬಕ್ಕೆ ಸಿಕ್ಕಿದೆ ಅಂತಂದ್ರೆ, ಚೆನ್ನಮ್ಮನವರು ಈ ಕುಟುಂಬದ ಬಹಳ ದೊಡ್ಡ ಒಂದು ಆಧ್ಯಾತ್ಮಿಕ ಶಕ್ತಿ ಅಂತಂದ್ರೆ ತಪ್ಪಾಗಲ್ಲ. ಹಿರಿಯ ಮುತ್ತೈದೆಯಾಗಿ ಅವರು ಅವರ ಜೀವನದ ಈ ಪಯಣವನ್ನ ಮುಗಿಸಿದ್ದಾರೆ. ಭಗವಂತ ಅವರಿಗೆ ಸದ್ಗತಿಯನ್ನ ಪ್ರಾರ್ಥನೆ ಜೊತೆಗೆ ಸಿಗ್ಲಿ, ಅವರಿಗೆ ಸದ್ಗತಿಯನ್ನ ಭಗವಂತ ಕರುಣಿಸಲಿ. ದೇವೇಗೌಡರ ಕುಟುಂಬಕ್ಕೆ, ದೇವೇಗೌಡರಿಗೆ, ಅವರ ಎಲ್ಲ ಮಕ್ಕಳಿಗೆ, ಆಮೇಲೆ ಅವರ ದೊಡ್ಡ ಕುಟುಂಬ, ಇಡೀ ಕುಟುಂಬಕ್ಕೆ ಈ ನೋವನ್ನ ಭರಿಸುವಂತ ಶಕ್ತಿ ಭಗವಂತ ನೀಡ್ಲಿ. ಅವರಿಗೆ ಎಲ್ಲ ರೀತಿಯಲ್ಲಿ ಸದ್ಗತಿ ಸಿಗ್ಲಿ ಅಂತ ಪ್ರಾರ್ಥನೆ ಮಾಡ್ತಾರೆ.